ಎಕ್ಸೋಡಸ್ ಆದಂಥ ಸಂದರ್ಭದಲ್ಲಿ ಪತ್ರಕರ್ತೆಯೊಬ್ಬರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಕಾಶ್ಮೀರಿ ಪಂಡಿತರು ಕಾಶ್ಮೀರದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡಿದ್ರು, ಅಧಿಕಾರ ಅವ್ರ ಕೈಯಲ್ಲಿತ್ತು. ಆ ಕಾರಣಕ್ಕಾಗಿ ಮುಸ್ಲಿಮರಲ್ಲಿ ಒಂದು ಅನ್ರೆಸ್ಟ್ ಇತ್ತು ಅನ್ನುವ ಕಾರಣಕ್ಕಾಗಿ ಪಂಡಿತರನ್ನು ಓಡಿಸಲಾಯಿತು ಅಂತ. ಕಾಶ್ಮೀರಿ ಪಂಡಿತರು ಆಯಕಟ್ಟಿನ ಜಾಗ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಶಿಕ್ಷಕರು, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟು ಮತ್ತೆ ಕೃಷಿಕರು ಹೆಚ್ಚಾಗಿ. ಅವರೆಲ್ಲ ಹಳ್ಳಿಗಳಲ್ಲಿ ಸ್ಕ್ಯಾಟರ್ ಆಗಿದ್ರು. ಆಯಕಟ್ಟಲ್ಲ, ಶ್ರೀನಗರದಲ್ಲಿ ಇದ್ದವರು ಕಡಿಮೆ ಪರ್ಸೆಂಟೇಜು, ಉಳಿದ ಭಾಗದಲ್ಲಿ ಕಾಶ್ಮೀರದಲ್ಲಿ ಇದ್ದವರೇ ಜಾಸ್ತಿ. ಎಲ್ಲ ಹಳ್ಳಿ, ಅವರು ಜಮೀನು ನೋಡ್ಕೊಂಡಿದ್ದವರು. ಅದರಿಂದ ಅವರು ಹಾಗೆ ಒಂದು ಕಡೆ ಆಯಕಟ್ಟು ಅಥವಾ ಗುಂಪಿನಲ್ಲಿ ಇದ್ದಿದ್ರೆ, ಮುಖ್ಯವಾದ ಹುದ್ದೆಗಳಲ್ಲೇ ಇದ್ದಿದ್ರೆ ಅವರನ್ನು ಹೊಡೆಯೋದಷ್ಟು ಸುಲಭ ಆಗ್ತಿರ್ಲಿಲ್ಲ. ಅವರು ಚದುರಿ ಹೋಗಿದ್ರಿಂದಾನೇ, ಸಂಘಟಿತರಾಗಿ ಇಲ್ಲದೆ ಇದ್ದಿದ್ರಿಂದಾನೇ, ಅಥವಾ ಬಹಳ ಪ್ರಭಾವಿ ಪೊಸಿಷನ್ಸ್, ಹೆಚ್ಚು ಅಂದ್ರೆ ದೂರದರ್ಶನದ ಡೈರೆಕ್ಟ್ರು, ಪೊಲೀಸ್ ಫೋರ್ಸ್ ಅಲ್ಲೆಲ್ಲ ಕಾಶ್ಮೀರಿ ಪಂಡಿತರು ಇರಲೇ ಇಲ್ಲ. ಇದ್ದವರೆಲ್ಲ ಇವರೇನೆ. ಈ ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಡಾಕ್ಟರ್ಸ್ ಆಗಿದ್ರು, ತುಂಬಾ ಖ್ಯಾತನಾಮರ ಡೆಲಿವರಿಗಳನ್ನೆಲ್ಲ ಮಾಡಿಸಿದ್ರಂತೆ ಆಕೆ. ಅಂದ್ರೆ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಆಫ್ ಶ್ರೀನಗರ್. ಆಯಕಟ್ಟಿನ ಜಾಗ ಅಂತಂದ್ರೆ ಅವ್ರ ಮನೆಗೆ ರಾತ್ರಿ ದಿವಸ ಮುತ್ತಿಗೆ ಹಾಕಿದಾಗ ಎಲ್ಲರನ್ನು ಹೊರಗಡೆ ಏನು ಜೋರಾಗಿ ಕೂಕ್ಕೋತಾ ಇದ್ದಾರೆ, ಇದು ಅಲ್ಲಾಹು ಅಕ್ಬರು ಎಲ್ಲನೂ ಕೂಕ್ಕೋತಾ ಇದ್ದಾರೆ, ಹೋಗ್ಬೇಕು ಅಂತ ಅವ್ರ ಗಾಬರಿನಲ್ಲಿ ತುಂಬಾ ಜನಕ್ಕೆ ಫೋನ್ ಮಾಡಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ರಾಜಕಾರಣಿಗಳಿಂದ ಹಿಡಿದು ಬ್ಯೂರೋಕ್ರಾಟ್ಸ್ ವರ್ಗೆ. ಒಬ್ಬರು ಫೋನ್ ಎತ್ತಿಲ್ಲ. ಆಕೆ ಬೆಳಗಾಗೋ ತನಕ ಜೀವ ಕೈಯಲ್ಲಿಟ್ಕೊಂಡು, ಬೆಳಗ್ಗೆ ಸ್ವಲ್ಪ ಜನ ಚದುರಿದ್ರು ಅಂದ ತಕ್ಷಣ ಗಾಡಿ ಹತ್ಕೊಂಡು ಉಟ್ಟು ಬಟ್ಟೆಲಿ ಜಮ್ಮುಗೆ ಹೋದವ್ರು ವಾಪಸ್ ಹೋಗ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.